ಸಿ ಜನಾರ್ದನ್ ಅವರಿಗೆ ಸಿಕ್ಕಿರುವಂತಹ ಪ್ರಶಸ್ತಿಗಳನ್ನು ಹೇಳ್ತಾ ಹೋಗಬೇಕು ಅಂತಂದರೆ ಸುಮಾರು 1 ಗಂಟೆಗಳ ಕಾಲಾವಕಾಶ ಬೇಕು. ಆದರೂ ಕೆಲವರು ಹೇಳ್ತೀನಿ, ದಿವಂಗತ ಗಾನ ಕಲಾಭೂಷಣ ಅಯೋಗಿ ಪಲ್ಲವಿ ಎಸ್ ಚಂದ್ರಪ್ಪ ಹಾಗೂ ಶ್ರೀಮತಿ ಸರೋಜಮ್ಮರವರ ಪುತ್ರರಾಗಿ ಇವರು ಕರ್ನಾಟಕದ ಸಂಗೀತದಲ್ಲಿ ಅದ್ಭುತ ಸಾಧನೆಯನ್ನು ಮಾಡಿರ್ತಾರೆ. ಸುಮಾರು 50 ವರ್ಷಗಳ ಕಾಲ ಇವರು ಕರ್ನಾಟಕ ಸಂಗೀತವನ್ನು ನಮಗೆಲ್ಲರಿಗೂ ಉಣಪಡಿಸಿರ್ತಾರೆ. ಯಾರು ಗೊತ್ತಿದೆಯೋ ಇಲ್ವೋ, ಇವರು ಶಿವನ ಸ್ತುತಿ ಹಾಡ್ತಾರೆ. ನಿಜವಾಗ್ಲೂ ಹೇಳ್ತೀನಿ, ಮೊನ್ನೆ ನಾನು ಅಕ್ಷರ ಆಡಿಟೋರಿಯಂನಲ್ಲಿ ಗಮನಿಸಿದೆ, ಸುಮಾರು ಯಾವುದೇ ರೀತಿಯಾದಂತಹ ಮ್ಯೂಸಿಕ್ ಇಲ್ದಿನ 7 ನಿಮಿಷ ಅನ್ಸುತ್ತೆ ಶಿವಸ್ತುತಿ ಕಂಟಿನ್ಯೂಸ್ ಆಗಿ ಹಾಡಿ ಎಲ್ಲ ಮಂತ್ರಮುಗ್ಧರನ್ನಾಗಿ ಮಾಡಿರ್ತಾರೆ. ಇವರಿಗೆ 12ನೇ ವಯಸ್ಸಿನಲ್ಲೇ ಧಾರ್ಮಿಕ ಕಾರ್ಯಕ್ರಮಗಳನ್ನು ಸಂಗೀತ ಗಾಯನ ಕಚೇರಿ ನೀಡುವ ಸಲುವಾಗಿ ಅವರು ಸೇವೆಯನ್ನು ಪ್ರಾರಂಭಿಸಿರ್ತಾರೆ. ನೋಡಿ, ಇದು ಮಲ್ಲೇಶ್ವರಂ ಅವರು, ಕರ್ನಾಟಕ ಗಾನ ಕಲಾ ಪರಿಷತ್ ಮಲ್ಲೇಶ್ವರಂ ಸಂಗೀತ ಸಭಾ ಗಾನ ಸಭಾ ಗಾನ ಜ್ಯೋತಿ ಶ್ರೀ ತ್ಯಾಗರಾಜ ಸಂಗೀತ ಸಭಾ ಹಂಸಧ್ವನಿ ಶ್ರೀ ಲಲಿತಾ ಮಂದಿರ ರಾಘವೇಂದ್ರ ಸ್ವಾಮಿಗಳ ಮಠಗಳಲ್ಲಿ ಮೇಡಮ್ ಮಾತು ಸ್ವಲ್ಪ ಕಮ್ಮಿ ಮಾಡಿ ಮೇಡಮ್. ಯಾಕೆ ಅಂತಂದರೆ ನಾವೊಬ್ಬರು ಪ್ರಶಸ್ತಿ ಕೊಡಬೇಕಾದ್ರೆ ಅದು ಅಗೌರವ ಆಗುತ್ತೆ. ಅದಕ್ಕೋಸ್ಕರ ದಯವಿಟ್ಟು ಅನ್ಯತಾ ಭಾವಿಸಬೇಡಿ. ಈ ಒಂದು ಶಕ್ತಿ ಇವತ್ತಿನ ದಿವಸ 50 ವರ್ಷಗಳ ಸಾಧನೆ ಮಾಡೋದು ತುಂಬಾ ಸರಳ ಅಂತ ನನ್ನ ಭಾವನೆ. ಇವರಿಗೆ ಸುಮಾರು ಪ್ರಶಸ್ತಿಗಳು, ಮೊನ್ನೆ ತಾನೇ ಅವರಿಗೆ ಧ್ರುವತಾರೆ ಪ್ರಶಸ್ತಿನೂ ಸಿಕ್ಕಿದೆ ಅನ್ಸುತ್ತೆ. ಮೋಸ್ಟ್ಲಿ ಸುಧಾ ತ್ಯಾಗರಾಜ್ ಅವರು ಅದನ್ನು ಅವರಿಗೆ ನೀಡಿ ಅವರು ಗೌರವಿಸಿರ್ತಾರೆ. ಬಹಳ ಖುಷಿಯಾಗುತ್ತೆ. ಚಿಂತಾಮಣಿ ಗಾಯನ ಸಮಾಜದಿಂದ ಪ್ರಶಸ್ತಿ ಪ್ರದಾನ ಮಾಡುತ್ತಾರೆ. ಗಾನ ಕಲಾಭೂಷಣ ಹಾಗೂ ಶ್ರೀ ವೆಂಕಟೇಶ್ವರ ನ್ಯಾಷನಲ್ ಒಂದು ಕಲಾ ಸರಸ್ವತಿ ಪುರಸ್ಕಾರ ಪಡೆದಿದ್ದಾರೆ. ಕುಸುಮಾಂಜಲಿ ಡಾಕ್ಟರ್ ರಾಜ್ಕುಮಾರ್ ಕಲಾರತ್ನ ಪ್ರಶಸ್ತಿ, ದ್ವಾರಕೀಶ್ ಕಲಾ ಸೇವಾ ರತ್ನ ಪ್ರಶಸ್ತಿ, ಸೇವಾ ಯೋಧ ರತ್ನ ಪ್ರಶಸ್ತಿ ನಮ್ಮ ಕರ್ನಾಟಕ ಯೂತ್ ವೆಲ್ಫೇರ್ ಅಸೋಸಿಯೇಷನ್ ಅಂತ ನೀಡುತ್ತೀವಿ. ನಿಮ್ಮ ಚಪ್ಪಾಳೆ ಮುಖಾಂತರ ಈ ವ್ಯಕ್ತಿಗೆ ನಾವು ಗೌರವ ಸೂಚಿಸಬೇಕು. ನೀವು ಕೊಡುವ ನಿಧಾನಕ್ಕೆ ಮಾಡಿ ಸರ್, ನಿಧಾನ, ಏನು ಅರ್ಜೆಂಟ್ ಇಲ್ಲ. ನಾವು ಪ್ರತಿಯೊಬ್ಬರನ್ನ ಕರೆಸಿ ವೇದಿಕೆ ಮೇಲೆ ಒಬ್ಬೊಬ್ಬರಿಗೆ ಕೊಡ್ತೀವಿ ಅಂತಂದರೆ ಅವರಲ್ಲಿ ವಿಶೇಷ ಇರುತ್ತೆ. ಅವರು ನಮಗೆ ಎಷ್ಟೋ ಸೇವೆಗಳನ್ನ ಮಾಡಿರ್ತಾರೆ ಹಲವಾರು ವಿಭಾಗಗಳಲ್ಲಿ. ಸರ್, ಇವತ್ತಿನ ದಿವಸದಿಂದ ನೀವು ಒಂದು ಪ್ರೆಸ್ಟೀಜ್ ಬುಕ್ ಆಫ್ ರೆಕಾರ್ಡಿಂದ ರಾಷ್ಟ್ರೀಯ ಪ್ರತಿಭಾ ಸಮ್ಮಾನ್ 2024 ನಿಮಗೆ ಈ ಪ್ರಶಸ್ತಿಯನ್ನು ನೀಡೋದಕ್ಕೆ ನಮಗೆ ಬಹಳ ಹೆಮ್ಮೆ ಆಗ್ತಾ ಇದೆ. ನಿಮ್ಮ ಸೇವೆ ನಿರಂತರ ಅಲ್ಲ ಸರ್, ಯಾವಾಗಲೂ ಭಗವಂತ ನಿಮ್ಮ ನಿರಂತರವಾಗಿ ಇನ್ನೂ 100 ಕಾಲ ಚೆನ್ನಾಗಿಟ್ಟಿರ್ತಾರೆ ಅಂತ ನಾನು ಭಗವಂತ ಕೇಳ್ಕೊತೀನಿ. ಒಳ್ಳೆಯದಾಗಲಿ ಸರ್. ಜೈ ಹಿಂದ್. ಒಂದೇ ಮಾತಾಡ ಸರ್.